ಅದೆಲ್ಲೋ ಯುದ್ಧ ನಡೆದ್ರೆ ಅದರ ಬಿಸಿ ಈಗ ಇಂಡಿಯಾಕ್ಕೆ ತಡ್ತಾ ಇದೆ, ಕರ್ನಾಟಕಕ್ಕೆ ತಡ್ತಾ ಇದೆ. ಕೇವಲ ಈ ಗ್ಯಾಸ್ ವಿಚಾರದಲ್ಲಿ ಮಾತ್ರ ಅಂತಲ್ಲ, ರೈತರಿಗೂ ಕೂಡ ಇದರ ಬಿಸಿ ತಡ್ತಾ ಇರುವಂಥದ್ದು. ಬಹಳಷ್ಟು ವಸ್ತುಗಳ ಬೆಲೆ ಗಗನಕ್ಕೇರ್ತಾ ಇದೆ. ಮತ್ತೊಂದು ಕಡೆ ಒಂದಿಷ್ಟು ವಸ್ತುಗಳ ಅಭಾವ ಸೃಷ್ಟಿಯಾಗ್ತಾ ಇದೆ. ಅದರ ಪರಿಣಾಮ ಜನರು ಹೈರಾಣಾಗ್ತಾ ಇದ್ದಾರೆ. ನೋಡಿ, ಇರಾನ್ ಹಾಗೂ ಇಸ್ರೇಲ್ ವಾರ್ನಿಂದ ಚಿಕ್ಕಬಳ್ಳಾಪುರದ ರೈತರಿಗೂ ಕೂಡ ಹೊರೆಯಾಗ್ತಾ ಇದೆ. ಕೃಷಿಯಲ್ಲಿ ಬಳಸುವಂತಹ ಈ ಡ್ರಿಪ್ ಪೈಪ್ ಇದಾವಲ್ಲ, ಮಲ್ಚಿಂಗ್ ಪೇಪರ್ ಇದೆಯಲ್ಲ, ಅದರ ತಯಾರಿಕೆಗೆ ಬಳಸುವಂತಹ ಪೆಟ್ರೋಲಿಯಂ ರಾ ಮೆಟೀರಿಯಲ್ ದರ ಕೂಡ ದುಪ್ಪಟ್ಟಾಗಿದೆ. ಇದರಿಂದ ಡ್ರಿಪ್ ಪೈಪು ಹಾಗೂ ಮಲ್ಚಿಂಗ್ ಪೇಪರ್ ದರವೂ ಕೂಡ ಏರಿಕೆಯಾಗಿದೆ. ರೈತರು ಕೃಷಿ ಮಾಡುವುದಕ್ಕೆ ಹಿಂದೇಟು ಹಾಕುವಂತಹ ಸ್ಥಿತಿ ಯುದ್ಧದಿಂದ ಸೃಷ್ಟಿಯಾಗಿದೆ. ಈ ಬಗ್ಗೆ ಚಿಕ್ಕಬಳ್ಳಾಪುರದಲ್ಲಿರುವಂತಹ A1 ಗೋಲ್ಡ್ ಇಂಡಸ್ಟ್ರಿಯಿಂದ ನಮ್ಮ ರಿಪೋರ್ಟರ್ ಮುದ್ದುಕೃಷ್ಣ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಏನೇನು ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನು ತಿಳಿಸಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧ ಇವತ್ತು ರೈತರಿಗೂ ಕೂಡ ಹೊರೆಯಾಗುವಂತಿದೆ. ಚಿಕ್ಕಬಳ್ಳಾಪುರದ ರೈತರು ಕೂಡ ಇವತ್ತು ಇರಾನ್ ಹಾಗೂ ಇಸ್ರೇಲ್ ಯುದ್ಧದ ಪರಿಣಾಮದಿಂದ ಬಹಳಷ್ಟು ಹೊಡೆತಕ್ಕೆ ಬಿದ್ದಿದ್ದಾರೆ. ಈಗ ಚಿಕ್ಕಬಳ್ಳಾಪುರದ ರೈತರು ಇವತ್ತು ಹನಿ ಹನಿ ನೀರನ್ನು ಬಸಿದು ಇವತ್ತು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಹನಿ ನೀರಾವರಿ ಪದ್ಧತಿಯನ್ನು ಚಿಕ್ಕಬಳ್ಳಾಪುರದ ಬಹುತೇಕ ರೈತರು ಕೂಡ ಅಳವಡಿಸಿಕೊಳ್ಳುವಂಥದ್ದು. ಕಾರಣ ಯಾಕೆಂದರೆ ಇಲ್ಲಿ ಪಾತಾಳದಿಂದ ನೀರನ್ನು ಬಗೆದು ಕೃಷಿಯನ್ನು ಮಾಡುವಂಥ ರೈತರೇ ಇರುವಂಥದ್ದು. ಆದರೆ ಇವತ್ತು ಹನಿ ನೀರಾವರಿಗೆ ಬೆಳೆಸುವಂಥ ಈ ಒಂದು ಡ್ರಿಪ್ ಪೈಪ್ ಏನಿದೆ, ಇದರ ಬೆಲೆ ದುಪ್ಪಟ್ಟಾಗಿದೆ. ಮತ್ತೊಂದು ಕಡೆ ಇದೇ ಒಂದು ಕೃಷಿಗೆ ಬೆಳೆಸುವಂಥ ಮಲ್ಚಿಂಗ್ ಪೇಪರ್ ಅಂತ, ಅಂದರೆ ನೀರನ್ನು ಕಡಿಮೆ ಬೆಳೆಸ್ಕೊಳ್ಳಿ, ಮಣ್ಣು ಹೀರ್ಕೊಳ್ಳದೇ ಇರಲಿ ಅಂತೇಳಿ ಒಂದು ಮಲ್ಚಿಂಗ್ ಪೇಪರನ್ನು ಬಳಸ್ತಾರೆ. ಅದರ ರೇಟು ಕೂಡ ದುಬಾರಿ ಆಗಿದೆ. ಕಾರಣ ಯಾಕೆ ಅಂತಂದರೆ ಇದಕ್ಕೆ ಬರುವಂತಹ, ಅಂದರೆ ಇದೊಂದು ಡ್ರಿಪ್ ಪೈಪ್ ಮತ್ತು ಮಲ್ಚಿಂಗ್ ಪೇಪರ್ ತಯಾರಿಕೆಗೆ ಬರುವಂತಹ ರಾ ಮೆಟೀರಿಯಲ್ಸ್ ಏನಿದೆ ಅದೆಲ್ಲವೂ ಕೂಡ ದೂರದ ಇರಾನಿಂದಲೇ ಬರಬೇಕು. ಹಾಗಾಗಿ ಅದು ಬರೋದು ತಡ ಆಗ್ತಿದೆ. ಹಾಗಾಗಿ ಅದರ ರೇಟು 1 kg ಈಗ 100 ರೂಪಾಯಿ ಇದ್ದು 200 ರೂಪಾಯಿ ಆಗಿದೆ. ಹಾಗಾಗಿ ಸಹಜವಾಗಿ ಈ ಒಂದು ಡ್ರಿಪ್ ಪೈಪ್ನ ರೇಟು ಕೂಡ ದುಬಾರಿಯಾಗಿದೆ. ಇಷ್ಟು ದಿನ ಬರೀ 800 ಮೀಟರ್ನ ಬಂಡಲ್ ಏನು ಒಂದು ಡ್ರಿಪ್ ಪೈಪ್ ಇದು 2300 ರೂಪಾಯಿ ಇತ್ತು. ಆದರೆ ಇವತ್ತು 4000 ರೂಪಾಯಿ ಆಸ್ಪಾಸಿಗೆ ಬಂದು ನಿಂತಿದೆ. ಹಾಗಾಗಿ ಸಹಜವಾಗಿ ಇವತ್ತು ಇರಾನ್ ಇಸ್ರೇಲ್ ಯುದ್ಧದ ಪರಿಣಾಮ ಇವತ್ತು ರೈತರ ಮೇಲೆ ಬೀಳ್ತಾ ಇದೆ. ಇವತ್ತು ರೈತರು ನಮ್ಮ ಜೊತೆ ಇದ್ದಾರೆ, ಅವರಿಗೆಲ್ಲ ಯಾವೆಲ್ಲ ಸಮಸ್ಯೆಗಳಾಗ್ತಿದೆ ಅಂತ ಕೇಳಿ ತಿಳ್ಕೊಳ್ಳೋಣ. ಸರ್, ಇವತ್ತು ಡ್ರಿಪ್ ಪೈಪ್ ಮತ್ತು ಮಲ್ಚಿಂಗ್ ಪೇಪರ್ ರೇಟ್ ಏನಾಗ್ತಿದೆ, ನಿಮಗೆಲ್ಲ ಯಾವ ರೀತಿ ಸಮಸ್ಯೆ ಆಗ್ತಿದೆ? ಸರ್, ಇವತ್ತು ಡ್ರಿಪ್ ಮತ್ತು ಮಲ್ಚಿಂಗ್ ಪೇಪರು ಗಗನ ಮುಟ್ಕೊಂಡಿದೆ ಸರ್. ಯಾಕಂದರೆ ನಮ್ಮ ಹೆಸರು ನವೀನ್ ಅಂತ ಹೇಳ್ಬಿಟ್ಟು, ನಾನು ಆನೆಮಡುಗು ಕೃಷಿಕ ಸ್ವಾಮಿ. ನಾನು ಕೃಷಿಕ ಆದ್ರೂ ನಾನು ಇವಾಗ 1 ಎಕರೆ ಟೊಮೊಟೊ ಬೆಳಿಬೇಕಾದ್ರೆ ಮಲ್ಚಿಂಗ್ ಪೇಪರ್ ಮೊದಲು 800 ಮೀಟ್ರ್ ಮಲ್ಚಿಂಗ್ ಪೇಪರು 2300 ರೂಪಾಯಿ ಇತ್ತು. ಈಗ ಅದೇ ಮಲ್ಚಿಂಗ್ ಪೇಪರು 3500 ರೂಪಾಯಿ ಮಾಡಿದ್ದಾರೆ. ರೈತರು ಯಾವ ರೀತಿ ಕೊಂಡ್ಕೋಬೇಕು, ಯಾವ ರೀತಿ ಬೆಳೆಗಳಾಗಬೇಕು ಇದರಿಂದ ಅನ್ನೋದು ನಮ್ಗೆ ದಿಕ್ಕು ತೋಚದೆ ಆಗಿದೆ. ಯಾಕಂದರೆ ಪ್ರತಿಯೊಂದು ಡ್ರಿಪ್ಪು ಅಷ್ಟೇ 90 ಮೀಟ್ರು 100 ಮೀಟ್ರು 1200 1300 ರೂಪಾಯಿ ಇದ್ದಂಥ ಒಂದು ರೇಟು ಇವತ್ತು 1500 1800 2000 ಮಟ್ಟಿಗೆ ಹೀಗೆ ರೇಟ್ಗಳು ಬೆಳೀತಾ ಇದ್ದರೆ ನಾವು ಯಾವ ರೀತಿ ಬೆಳೆಗಳು ಹಾಕೋದು? ಡ್ರಿಪ್ ಪೈಪ್ ವ್ಯವಸಾಯಕ್ಕೆ ಬೇಕಾಗಿರುವಂಥ ಮೇಯ್ನು ಇವಾಗ ಹನಿ ನೀರಾವರಿ ಪದ್ಧತಿ ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಭಾಗದಲ್ಲಿ ಅತಿ ಹೆಚ್ಚು ನೀರಿಲ್ಲ. ನಮಗೆ 1000 ಅಡಿ 1800 ಅಡಿ ಕೊರೆಸಿದ್ರೂ ನೀರು ಬರಲ್ಲ. ನಮಗೆ ಎಲ್ಲ ಅರ್ಧ 1 ಇಂಚು ನೀರು ಬರ್ತದೆ. ಈ ಸಮಸ್ಯೆ ಇರುವಾಗ ಈ ಒಂದು ಡ್ರಿಪ್ ಮತ್ತು ಮಲ್ಚಿಂಗ್ ಪೇಪರ್ಗಳಾಗ್ತದೆ ಸರ್, ನಾವು ಯಾವ ರೀತಿ ಬೆಳೆ ಹಾಕೋದು ಅಂತೇಳಿ ನಮಗೆ ದಿಕ್ಕು ತೋಚದೆ ಆಗಿದೆ ಸ್ವಾಮಿ. ಇದ್ರ ವಿರುದ್ಧ ಕೂಡಲೇ ಸರ್ಕಾರಗಳು ಕ್ರಮ ಕೈಗೊಂಡು ಇದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ರೈತರಿಗೆ ಅನುಕೂಲ ಮಾಡಬೇಕಾಗಿ ನಿಮ್ಮ ಮಾಧ್ಯಮದ ಮೂಲಕ ಎಲ್ಲರಿಗೆ ತಿಳಿಸ್ಕೊಡ್ತಾ ಇದ್ದೀನಿ ಸರ್. ಇದಿಷ್ಟು ಇವತ್ತು ರೈತರ ಹಳಲಾಗಿರುವಂಥದ್ದು. ಸಹಜವಾಗಿ ಇವತ್ತು ಕಂಪನಿಗಳಿಗೆ ಸಪ್ಲೈ ಆಗ್ತಿದ್ದಂತಹ ರಾ ಮೆಟೀರಿಯಲ್ಸ್, ಅದು ಪೆಟ್ರೋಲಿಯಂ ರಾ ಮೆಟೀರಿಯಲ್ಸ್ ಅಂತೇಳಿ, ಅದರ ದರ ದುಪ್ಪಟ್ಟಾಗಿದೆ. ಹಾಗಾಗಿ ಸಹಜವಾಗಿ ಈಗ ಡ್ರಿಪ್ ಪೈಪ್ ಮತ್ತು ಮಲ್ಚಿಂಗ್ ಪೇಪರ್ ರೇಟು ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಯುದ್ಧದಿಂದ ಈಗ ಚಿಕ್ಕಬಳ್ಳಾಪುರದ ರೈತರಿಗೂ ಕೂಡ ಹೊಡೆತ ಬೀಳುವಂತಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಮುದ್ದುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.